ಎಸ್ ಮ್ಯಾಮ್, ಇನ್ನೊಬ್ರು ಕರೆ ಮಾಡಿದ್ದಾರೆ, ಅದನ್ನ ಮಾತಾಡ್ತಾ ಹೋಗೋಣ. ಹಲೋ ಹಲೋ ಸರ್, ನಮಸ್ತೆ. ಹೆಸರು? ನಾವು ದೊಡ್ಡಬಳ್ಳಾಪುರದಿಂದ. ಸಾರಿ ಸರ್? ದೊಡ್ಡಬಳ್ಳಾಪುರದಿಂದ. ದೊಡ್ಡಬಳ್ಳಾಪುರ. ಓಕೆ, ನಿಮ್ಮ ಹೆಸರು ಸರ್? ಹೆಸರು ಕೇಳಿದೆ. ಹಲೋ ಹಲೋ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ. ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದೊಡ್ಡಬಳ್ಳಾಪುರನಾ? ದೊಡ್ಡಬಳ್ಳಾಪುರ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಸರ್? ದಿನಾಂಕ ಅದು ಸ್ಕೂಲ್ ಡೇಟ್ ಆಫ್ ಬರ್ತ್ ಇದೆ. ಟೈಮು ಡೇಟು ಇದೆಯಾ ಸರ್ ನಿಮ್ದು ಕರೆಕ್ಟ್ ಆಗಿ? 27 ಟೈಮ್ 27. ಕೇಳಿ. ಓಕೆ, 1972. 72. ಸಮಯ ಸರ್? ಸಮಯ ಗೊತ್ತಿದ್ಯಾ? ಸಮಯ ಏನು ಗೊತ್ತಿಲ್ಲ. ಓಕೆ, ಸಮಯ ಸ್ಕೂಲ್ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ಇರೋದು. ಓಕೆ, ಮಿತಾ ಮೇಡಮ್ ಅವರು ಇದ್ದಾರೆ, ಮಾತಾಡಿ. ಸರ್, ನಿಮ್ದು ಹೆಸರು ಪ್ರಕಾರ ಅಂತ ಬಂದಾಗ ತುಲಾರಾಶಿ ಬರುತ್ತೆ. ರಮೇಶ್ ಅಂತ ಹೇಳಿದ್ರಲ್ವಾ ನೀವು? ಸೊ ತುಲಾರಾಶಿ ಬರುತ್ತೆ. ತುಲಾರಾಶಿ ಬಗ್ಗೆ ಹೇಳ್ಬೋದು. ನಿಮ್ಮ ಪ್ರಶ್ನೆ ಕೇಳಿ ಸರ್, ಹೇಳ್ತೀನಿ. ಇವಾಗ ಏನಾದ್ರು ವ್ಯವಹಾರಗಳು ಮಾಡಿದ್ರೆ ಏನಾಗುತ್ತೆ ಅಂತ, ಮತ್ತೆ ಯಾವ್ದು ಜಮೀನಿಂದ ಸ್ವಲ್ಪ ಕ್ಲಿಯರ್ ಆಗಿ ಜೋರಾಗಿ ಮಾತಾಡಿ. ಏನ್ ವ್ಯವಹಾರ ಮಾಡ್ತಾ ಇದ್ದೀರಾ? ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಕೆಲಸ ನಾವು ಸ್ವಂತ ಏನಿದಿಲ್ಲ, ಬೇರೆ ಯಾವ್ದೋ ಕೋಆಪರೇಟಿವ್ ಸೊಸೈಟಿ ಕೆಲಸ ಮಾಡೋದು. ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ವ್ಯವಸಾಯ ಇದ್ರದ್ದು ಬಗ್ಗೆ, ಜಮೀನ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ ಸರ್, ಜಮೀನ್ ಬಗ್ಗೆ ಕೇಳ್ಬೇಕು. ಹೇಳಿ ಸರ್. ಜಮೀನ್ ಇದೆ, ಅದೇನಾಗುತ್ತೆ ಅಂತ ಕೇಳ್ಬೇಕಿತ್ತು. ಲಿಟಿಗೇಷನ್ ಇದೆಯಾ? ಲಿಟಿಗೇಷನ್ ಇದ್ರೆ ಸರ್ ನಿಮ್ದು ತುಲಾರಾಶಿ ಬರುತ್ತೆ. ಇವಾಗ ತುಲಾರಾಶಿಗೆ ಟೈಮ್ ಚೆನ್ನಾಗಿದೆ. ಹಂಗ್ ನೋಡ್ಬೇಕಂದ್ರೆ ಟೈಮ್ ಚೆನ್ನಾಗಿದೆ. ಯಾಕಂದ್ರೆ ಬುಧ ಮತ್ತೆ ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾರೆ. ಮತ್ತೆ ಆಗ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗುತ್ತೆ? ಏನ್ ಸರ್ ನಿಮ್ಮ ಲಿಟಿಗೇಷನ್ ಬಗೆಹರಿಯೋದಕ್ಕೆ ಹೇಳ್ತೀನಿ ನಾನು. ಯಾವ್ದಾದ್ರು ಕೋರ್ಟು ಕೇಸು ಅಂತ ನಡೀತಿದ್ಯಾ ನಿಮ್ಮ ಇದ್ರಲ್ಲಿ? ಕೇಸ್ ಹಾಕ್ಬೇಕಿದೆ, ಇನ್ನು ಹಾಕಿಲ್ಲ. ಕೇಸ್ ರಿಜಿಸ್ಟರ್ ಮಾಡ್ಬೇಕಿದೆ. ನೀವು ಹಾಕ್ಬೇಕಾ? ಇವಾಗ ಟೈಮ್ ಚೆನ್ನಾಗಿದೆ, ಹಾಕ್ಬೋದು ನೀವು. ಕೋರ್ಟ್ ಯಾವ್ದೋ ಸ್ವಲ್ಪ ಅಮೌಂಟ್ ಬರ್ಬೇಕು, ಅದೇನಾಗುತ್ತೆ ಅಂತ. ಯಾವ್ದೋ ಅಮೌಂಟ್ ಬರಬೇಕು ಅಂತಂದ್ರೆ ನೋಡಿ ಸರ್, ಇವಾಗ ನಿಮ್ಗೆ ಸತತ ಡಿಸೆಂಬರ್ ವರ್ಗು ನಿಮ್ಗೆ ಟೈಮ್ ಚೆನ್ನಾಗಿದೆ. ಓಕೆನಾ? ಡಿಸೆಂಬರ್ ನಂತರ ಸ್ವಲ್ಪ ಟೈಮ್ ಕೆಡುತ್ತೆ. ಜನವರಿ ನಂತರ ಅಂತ ಏನು ಪಾಸಿಟಿವ್ ಇರೋದಿಲ್ಲ. ಹಾಗಾಗಿ ಇವಾಗ ಡಿಸೆಂಬರ್ ವರ್ಗು ಪರವಾಗಿಲ್ಲ. ಅದರಲ್ಲೂ ಡಿಸೆಂಬರ್ 5ನೇ ತಾರೀಕು ಮೇಲೆ ಸ್ವಲ್ಪ 50-50 ಇರುತ್ತೆ. ಬಟ್ ಬೇರೆ ಗ್ರಹಗಳು ನಿಮ್ಮ ಜಮೀನು ಅಂತ ತಗೊಂಡಾಗ, ನಿಮ್ಮ ಜಮೀನು ನಿಮ್ಮ ಲಿಟಿಗೇಷನ್ ಅಂತ ತಗೊಂಡಾಗ ಎಲ್ಲೋ ಒಂದ್ ಕಡೆ ಓಕೆ, ಡಿಸೆಂಬರು ಜನವರಿ ಓಕೆ. ಅದಾದ್ಮೇಲೆ ಏನಂತ ಪ್ರೋಗ್ರೆಸ್ ಇರೋದಿಲ್ಲ. ಹಾಗಾಗಿ ನೋಡಿ ಸರ್, ನಮ್ಮ ನಂಬರ್ಗೆ ಕರೆ ಮಾಡಿ. ನಿಮಗೆ ಫೈನಾನ್ಸ್ ನೀವೇನು ದುಡ್ಡು ಕೊಟ್ಟಿದ್ದೀರಾ, ನಿಮ್ಮ ದುಡ್ಡು ಸ್ಟಕ್ ಆಗಿರೋದು, ನಿಮ್ಮ ಅಮೌಂಟು ಬರ್ದಿರೋ ಇರೋದು, ಅದಕ್ಕೆ ನಮ್ಮಲ್ಲಿ ಒಂದು ಸ್ಟೋನ್ ಸಿಕ್ಕುತ್ತೆ. ಒಂದು ಸ್ಟೋನ್ ಕೊಡ್ತೀವಿ, ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಸಾಕು. ಇಲ್ಲ ನಿಮ್ಮ ಕೈಗೆ ಹಾಕೊಳ್ಳೋಕ್ಕೆ ಬ್ರೇಸ್ಲೆಟ್ ಮುಖಾಂತರ ಕೊಡ್ತೀವಿ ಕೈಗೆ ಹಾಕೊಳ್ಳೋದಕ್ಕೆ. ಅದನ್ನು ಕೈಗೆ ಹಾಕೊಳ್ಳಿ. ವಿತಿನ್ 15 to 20 ಡೇಸ್ ಒಳಗಡೆ ನಿಮ್ಮ ಎಲ್ಲ ಪ್ರಾಬ್ಲಮು ಕ್ಲಿಯರ್ ಆಗುತ್ತೆ. ಕೋರ್ಟ್ ಕೇಸ್ ಆಗಿರ್ಬೋದು, ಲಿಟಿಗೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಮನಿ ಪ್ರಾಬ್ಲಮ್ ಆಗಿರ್ಬೋದು, ಖಂಡಿತ ನಿಮಗೆ ಕ್ಲಿಯರ್ ಆಗುತ್ತೆ. ನಿಮಗೆ ಶುಕ್ರನ್ಗೆ ಸಂಬಂಧಪಟ್ಟಿರೋ ಒಂದು ಬ್ರೇಸ್ಲೆಟು ಮತ್ತು ಫೈನಾನ್ಸಿಗೆ ಸಂಬಂಧಪಟ್ಟಿರೋ ಅಂತಹ ಒಂದು ಸ್ಟೋನ್ ಯೂಸ್ ಮಾಡಿ. ನಮ್ಮ ನಂಬರ್ಗೆ, ಸಂಸ್ಥೆ ನಂಬರ್ ಕರೆ ಮಾಡಿ. ಸರಿ, ಓಕೆ ಸರ್. ಓಕೆ, ಧನ್ಯವಾದ ರಮೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಮ್ಯಾಮ್, ಅವರು ಲಿಟಿಗೇಷನ್ ಪ್ರಾಪರ್ಟಿಯಿಂದ ನಮಗೆ ತೊಂದರೆ ಆಗ್ತಾ ಇದೆ, ಇದಕ್ಕೆ ಪರಿಹಾರ ಬೇಕು ಅನ್ನೋದಾದರೆ ಏನೆಲ್ಲ ಪರಿಹಾರಗಳಿರುತ್ತೆ ಮ್ಯಾಮ್? ನೋಡಿ ಮೇಡಮ್, ಇವಾಗ ಕೋರ್ಟು ಕೇಸು ಅಂತ ಬಂದಾಗ ತುಂಬ ಜನಕ್ಕೆ ಪ್ರಾಪರ್ಟಿ ಮೇಲೆ, ಮನೆ ಮೇಲೆ ಕೋರ್ಟು ಕೇಸು ನಡೀತಾನೆ ಇರುತ್ತೆ. ಆ ಕೋರ್ಟು ಕೇಸು ಪ್ರಾಬ್ಲಮ್ಗೆ ಅಂತಾನೆ ನಮ್ಮಲ್ಲಿ ಒಂದು ಸ್ಟೋನ್ ಕೊಡ್ತೀವಿ ನಾವು. ಆ ಒಂದು ಸ್ಟೋನ್ ಜಸ್ಟ್ ನಿಮ್ಮ ಮನೇಲಿ ತಗೊಂಡೋಗಿ ಇಟ್ಕೊಂಡಾಗ ವಿತಿನ್ 3 ತಿಂಗಳಲ್ಲಿ, ಯಾಕಂದ್ರೆ ಕೋರ್ಟ್ ಕೇಸ್ ಅನ್ನೋದು ತುಂಬಾ ವರ್ಷಗಳಿಂದ ನಡೀತಾ ಬರ್ತಾ ಇರುತ್ತೆ. ಇಯರಿಂಗ್ಸ್ ಇರುತ್ತೆ ಇಷ್ಟಿಷ್ಟು ಅಂತ. ಯಾಕಂದ್ರೆ ಕೋರ್ಟ್ ಕೇಸ್ ಎಲ್ಲ ಇಮಿಡಿಯೇಟ್ ಸರಿ ಹೋಗುತ್ತೆ ಅಂತ ನಾನು ಹೇಳಲ್ಲ. ಅದು ಇಯರಿಂಗ್ಸ್ ಬರಬೇಕು, ಆ ಡೇಟ್ ಬರಬೇಕು. ಅದಕ್ಕೆ ಒಂದು 3 ಸ್ಟೆಪ್ ಆಗಿದ ತಕ್ಷಣ ಇವ್ರ ಕಡೆ ಆಗೋದು, ಇಲ್ಲಾಂದ್ರೆ ಅವ್ರ ರಾಜಿಗೆ ಬರೋದು, ಏನೋ ಒಂದಾಗಿ ಕ್ಲಿಯರ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು 3 ಸತಿ ಹೋಗ್ಬೋದು, 4ನೇ ಸತಿ ಕೋರ್ಟ್ಗೆ ಹೋಗಕ್ಕೆ ಆಗಲ್ಲ ಇವರು. ಆ ಒಂದು ಪಾಸಿಟಿವ್ ಕೊಡುವಂಥ ಸ್ಟೋನು ನಮ್ಮಲ್ಲಿ ಇರುತ್ತೆ. ಅದು ಕೋರ್ಟ್ಗೆ, ಈ ಲಿಟಿಗೇಷನ್ಗೆ, ಪ್ರಾಪರ್ಟಿ ವೈಸು, ಸ್ಟೇಷನು, ಇದಕ್ಕೆ ಅಂತಾನೆ ಆ ಸ್ಟೋನನ್ನು ಕೊಡ್ತೀವಿ ನಾವು. ಅದನ್ನು ಇಟ್ಕೊಂಡ್ಲಿ ಅವರು ಜಸ್ಟ್ ಅದನ್ನು ಪರ್ಸಲ್ಲಿ ಕ್ಯಾರಿ ಮಾಡೋದು, ಲಾಯರ್ ಹತ್ರ ಹೋದಾಗ ಮಾತಾಡ್ಸೋದು, ಅದನ್ನು ತಗೊಂಡೋಗೋದು, ಇದನ್ನೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ಒಂದು 3 ತಿಂಗಳು ಅಷ್ಟೇ ಮೇಡಮ್. 3 ತಿಂಗಳಿಗೆ ಖಂಡಿತ ಅವರು ಆ ಕೋರ್ಟು ಕೇಸ್ ಅನ್ನೋದು ಮರ್ತು ಬಿಡಬೇಕು. ರಾಜಿ ಆಗೋದು, ಇಲ್ಲ ಕೋರ್ಟ್ ಇವ್ರ ಕಡೆ ಆಗೋದು, ಏನಾದರೂ ಒಂದಾಗಿ ಬಗೆಹರಿದು ಬಿಡುತ್ತೆ. ಓಕೆ ಮ್ಯಾಮ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ
ಹಲೋ, ನಮಸ್ತೆ ಮ್ಯಾಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಅರಸೀಕೆರೆಯಿಂದ. ಓಕೆ, ನಿಮ್ಮ ಹೆಸರು? ಅರಸೀಕೆರೆ. ನಿಮ್ಮ ಹೆಸರು? ಲತಾ ಅಂತ. ಓಕೆ ಲತಾ ಅವರೇ, ನೀವು ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸ್ಕೊಡಿ. 21/11/1994. 94. ಓಕೆ. ಸಮಯ? ಸಮಯ ರಾತ್ರಿ 12:30. ರಾತ್ರಿ 12:30. ಎಸ್, ಸ್ಮಿತಾ ಮೇಡಮ್ ಅವರಿದ್ದಾರೆ, ಮಾತಾಡಿ. ಅಂದ್ರೆ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಮೇಡಮ್ ನೀವು 20ನೇ ತಾರೀಕು ನೈಟು ಹೋಗಿ ಹುಟ್ಟಿರ್ತೀರಾ ಅನ್ಸುತ್ತೆ ಅಲ್ವಾ? 21 ನೈಟ್ ಅಂದ್ರೆ 12:30 ಅಂದ್ರೆ 22ನೇ ತಾರೀಕು ಆಗ್ಬಿಡುತ್ತೆ. ಅದು ಸ್ವಲ್ಪ ಕರೆಕ್ಟಾಗಿ ಹೇಳ್ತೀರಾ? 12:30 ಟೈಮಿಂಗ್ಸ್ ಕರೆಕ್ಟ್ ಆಗಿದೆ. 12:30 ರಾತ್ರಿ. 21 ರಾತ್ರಿನ ಅಥವಾ 20ನೇ ತಾರೀಕು ರಾತ್ರಿನ, ಇದನ್ನ ಹೇಳಿ. 21ನೇ ತಾರೀಕು ರಾತ್ರಿ. ಅವಾಗ 22 ಆಗುತ್ತೆ. ಮಿಥುನ ರಾಶಿನ ನಿಮ್ದು? ಇಲ್ಲ, ಮೇಷರಾಶಿ. ಲತಾ ಅಂತ ಇರ್ತವ್ರು. ಲತಾ ಹೆಸರು ಮೇಲೆ ಹೇಳ್ತಾ ಇದ್ದೀರಾ ನೀವು. ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ವಾ ನೋಡಿ? ನಿಮ್ಮ ಡೇಟ್ ಆಫ್ ಬರ್ತ್ ಅವಾಗ 22 ತಿಂಗಳು ಹೇಳಿ. 11. ಹಲೋ, 22/11/94 ಕೊಟ್ಟಿದ್ದಾರೆ ಅವರು. 94. ಯಾಕಂದ್ರೆ ಇವರು ಟೈಮಿಂಗ್ಸ್ ಹೇಳಿದಾಗ ಪಾಪ 22ಗೆ. ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬರುತ್ತೆ. ಏನ್ ಮೇಡಮ್ ನಿಮ್ ಪ್ರಶ್ನೆ ಏನು ಮೇಡಮ್? ಅದೇ ನಮಗೊಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲ ಇದೆ ಮೇಡಮ್ ಅವರೇ. ಸಖತ್ತು ಒಂಥರ ಮೈಯೆಲ್ಲ ಪೇನ್ ಬರುತ್ತೆ, ಸೊಂಟ ಪೇನು. ಮೇಡಮ್ ಇವಾಗ ನಿಮಗೆ ನಡೀತಾ ಇರೋ ದಶಾ ಬಂದು 2011ರಿಂದ ಶನಿ ದಶೆ ನಡೀತಾ ಇದೆ. ನಿಮ್ಮ ಲಗ್ನದಲ್ಲೇ ಶನಿ ಇರ್ತಾರೆ. ನಿಮ್ಮ ಲಗ್ನ ಬಂದು ಕುಂಭ ಲಗ್ನ ಬರುತ್ತೆ. ರಾಶಿ ಬಂದು ನಿಮ್ದು ಮಿಥುನ ರಾಶಿ ಬರುತ್ತೆ. ಯಜಮಾನ್ರಿದ್ದಾರಾ? ಇದಾರೆ. ಮೇಡಮ್ ಏನ್ ಮಾಡ್ತೀರಾ? ಮನೇಲೇ ಇರೋದಾ ನೀವು? ಹೌಸ್ ವೈಫಾ? ಇಲ್ಲ, ಅಂದ್ರೆ ಮನೆ ಕೆಲಸ ಮಾಡ್ತೀವಿ. ರೈತರು ನಾವು. ಹೊರಗಡೆ ಕೆಲಸ, ಅದೇ ಹೊಲದಲ್ಲಿ ಕೆಲಸ ಮಾಡ್ತೀವಿ. ಹೊಲದ ಕೆಲ್ಸಕ್ಕೆ ಮಾಡ್ತೀರಾ? ಹೊಲದ ಕೆಲಸ ಮಾಡ್ತೀರಾ. ಮೇಡಮ್ ಇವಾಗ ನಡೀತಾ ಇರೋ ದಶೆಗೆ ಸ್ವಲ್ಪ ನಿಮಗೆ ಕಾಲು ನೋವು ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಸೊಂಟದಿಂದ ಕೆಳಗಡೆ ಕಾಲು ನೋವು ಜಾಸ್ತಿ ಆಗುತ್ತೆ. ನರಗಳೆಲ್ಲ ಸ್ವಲ್ಪ ಹಿಡ್ದಂಗೆ ಆಗ್ತಾ ಇರುತ್ತೆ. ದಿನ ಔಷಧಿ ಹಚ್ಕೊಂಡ್ರು ಮಾತ್ರೆ ತಗೊಂಡ್ರು ನಿಮಗೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ. ಒಂದು ದಿನ ಚೆನ್ನಾಗಿದ್ರೆ, ಒಂದು ವಾರ ಚೆನ್ನಾಗಿದ್ರೆ, ಒಂದು ವಾರದಲ್ಲಿ 2 ದಿನ ಆದರೂ ನಿಮ್ಗೆ ರೆಸ್ಟ್ ಬೇಕೇ ಬೇಕು. ಹಲೋ, ಆ ಥರ ಆಗ್ತಿದೆಯಾ? ಆಮೇಲೆ ಮನೇಲೂ ಸ್ವಲ್ಪ ತುಂಬಾ ಪ್ರಾಬ್ಲಮ್, ಕುಟುಂಬದ ಸಮಸ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದಾ? ಇದೆ ಮೇಡಮ್. ಕುಟುಂಬದ ಸಮಸ್ಯೆ ಜಾಸ್ತಿ ಇದೆ. ಮತ್ತೆ ಯಾವಾಗ್ಲೂ ಯಾರ ಹತ್ರನಾದ್ರೂ ಏನಾದ್ರೂ ನಿಮ್ಗೆ ಮಾತು ಕೇಳಿ 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 ಹರ್ಟ್ ಆಗ್ತಾ ಇರುತ್ತೆ. ಕುಟುಂಬದಲ್ಲಿ ಜೊತೆಲಿ ಇರೋರ ಹತ್ರ ಏನಾದ್ರೂ ಒಂದು ಮಾತನ್ನ ಕೇಳ್ತಾನೆ ಇರ್ತೀರಾ ಅಂತ ಹೇಳುತ್ತೆ. ಯಾವಾಗಾದ್ರೂ ಬಿದ್ದಿದ್ದೀರಾ? ಬಿದ್ದಿದ್ದೀವಿ ಮೇಡಮ್. ಅದನ್ನ ಹೇಳುತ್ತೆ. ಬಿದ್ದು ಸ್ವಲ್ಪ ಮೂಗೇಟ್ಗಳಾಗಿರುತ್ತೆ. ಆ ಹಳೆ ನೋವು ಕೂಡ ಇವಾಗ ಎತ್ತಾಗ್ತಾ ಇರುತ್ತೆ. ಹಳೆ ನೋವು ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳುತ್ತೆ. ಇವಾಗ ನಡೀತಿರೋ ದಶೆಗೆ ನೀವು ನಿಮ್ಮ ಮನೆಯ, ನೀವು ಯಾವ ಊರಿಂದ ಮಾತಾಡೋದು ಮೇಡಮ್? ಅರಸೀಕೆರೆ. ನಿಮ್ಮ ಮನೆ ಅರಸೀಕೆರೆ ಹತ್ರ ಪುರ್ಲಹಳ್ಳಿ. ನಿಮ್ಮ ಮನೆ ಹತ್ರ ಯಾವ್ದಾದ್ರು ಶನಿ ದೇವರ ದೇವಸ್ಥಾನ ಇದ್ರೆ ಪ್ರತಿ ಶನಿವಾರ ನೀವು ಶನಿ ದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಯಾಕಂದ್ರೆ ನಿಮ್ಮ ಲಗ್ನಾಧಿಪತಿ ಶನಿ ಮತ್ತೆ ನಿಮಗೆ ನಡೀತಾ ಇರೋದು ಅದೇ ದಶ ಆಗಿರುತ್ತೆ. ಕೇಳಿಸ್ತಿದ್ಯಾ ಮೇಡಮ್? ಮತ್ತೆ ಎಳ್ಳು ತುಂಬ ಅತಿ ಹೆಚ್ಚು ಎಳ್ಳನ್ನು ದಾನ ಮಾಡಬೇಕು. ಎಳ್ಳನ್ನು ದಾನ ಮಾಡಬೇಕು ಅಂತಂದರೆ ಎಳ್ಳನ್ನ ಕೊಟ್ಟರೆ ಯಾರು ತಗೊಳ್ಳೋದಿಲ್ಲ. ಅದನ್ನು ನೀವು ಪುಳಿಯೋಗರೆನೋ ಏನಾದರೂ ಒಂದು ಅದರಿಂದ ತಿಂಡಿಯನ್ನು ಮಾಡಿ ನೀವು ಅದನ್ನು ದಾನ ಕೊಡಬೇಕಾಗುತ್ತೆ. ಯಾರಿಗಾದ್ರೂ ಬಡವ್ರಿಗೆ ಬಗ್ರಿಗೆ ಅದು ಶನಿವಾರನೇ ಕೊಡಿ, ಆಯಿತಾ? ಮತ್ತು ನಿಮಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನಿಮ್ಮ ಕೈಲಾದರೆ ಯಾರಿಗಾದ್ರೂ ನಿಮ್ಮ ಅಕ್ಕಪಕ್ಕ ಇರ್ತಾರೆ ತುಂಬ ಆಗದೆ ಇರೋರಿಗೆ ಒಂದು ಹುಷಾರಿಲ್ಲ ಅಂದಾಗ ಒಂಚೂರು ಮಾತ್ರೆನೋ ಮೆಡಿಸನ್ನೋ ಇಲ್ಲ ಏನಾದರೂ ಆಯಿಂಟ್ಮೆಂಟು ಇರುತ್ತೆ ಅಲ್ವಾ ಹಚ್ಕೊಳ್ಳೋದು ಕಾಲಿಗೆ ಕೈಗೆ ನೋವಿಗೆ, ಅದನ್ನು ಅವ್ರಿಗೆ ಕೊಡಿಸಿ ಯಾರಿಗಾದ್ರೂ ಒಬ್ರಿಗೆ. ಇವಾಗ ನೀವೇನು ಮೆಡಿಸನ್ ತೊಗೋತೀರಾ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಸ್ಪ್ರೇನೋ ಆಯಿಂಟ್ಮೆಂಟೋ ಬರುತ್ತೆ, ಅದನ್ನು ತೊಗೊಂಡು ಕೈಕಾಲು ನೋವು ಅಂದಿರೋರಿಗೆ ನಿಮ್ಗೆ ಗೊತ್ತಿರೋರಿಗೆ ಕೊಟ್ಬಿಡಿ, ಇದನ್ನ ಯೂಸ್ ಮಾಡಿ ಚೆನ್ನಾಗಾಗುತ್ತೆ ಅಂತ. ಅಂದರೆ ಮೆಡಿಸನ್ ಕೊಡಿಸೋದು, ಔಷಧಿಯನ್ನು ಕೊಡಿಸೋದು ಇನ್ನೊಬ್ಬರಿಗೆ ಕೈಲಾಗದಿರೋರಿಗೆ, ಅದನ್ನು ಮಾಡಿ ಅದು ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಕಪ್ಪು ವಸ್ತ್ರವನ್ನು ಯಾರಿಗಾದ್ರೂ ಒಂದು ಕಪ್ಪು ಟವಲ್ಲು ಕಪ್ಪು ಕಂಬಳಿನೋ ಅದನ್ನು ದಾನ ಮಾಡಿ. ಯಾಕಂದರೆ ನಿಮಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಮತ್ತು ನಿಮ್ಮ ದೊಡ್ಡವರು ನಿಮ್ಮ ಮನೇಲಿ ಹಿರಿಯರಿಂದ ಯಾರಿಂದ ಆದರೂ ನಿಮಗೆ ತೊಂದರೆ ಆಗ್ಬೋದು, ತೊಂದರೆ ಕೊಡ್ತಾ ಇರ್ಬೋದು ನಿಮ್ಮ ಕುಟುಂಬದಲ್ಲಿ. ಆ ಥರ ಆಗ್ತಿದೆಯಾ? ನಿಮ್ಮ ಮನೆಯ ಹಿರಿಯರು
ನಿಮ್ಮ ಮಾವ ಆಗಿರ್ಬೋದು, ನಿಮ್ಮ ಭಾವಂದಿರಾಗಿರ್ಬೋದು, ಅಥವಾ ಇದಾರೆ ಅವ್ರ ಕಡೆಯಿಂದ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತಿದ್ದು ನೀವೇನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇರ್ತೀರಾ, ಅದನ್ನೇ ಹೇಳುತ್ತೆ ನಿಮ್ಮ ಜಾತಕ. ಹಾಗಾಗಿ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ನಡೀತಾ ಇರೋ ಟೈಮ್ಗೆ. ಮತ್ತು ಇನ್ನು ತುಂಬ ಇದೇ ಥರ ಆಗ್ತಾಯಿದ್ರೆ ನೀವು ಸ್ವಲ್ಪ ಓಡಾಡೋಕ್ಕೂ ಕಷ್ಟ ಆಗುತ್ತೆ, ಸಡನ್ನಾಗಿ ಎದ್ದು ಓಡಾಡೋಕ್ಕೂ ಆಗೋದಿಲ್ಲ, ಆ ರೀತಿ ಪ್ರಭಾವ ಬೀರುತ್ತೆ. ಹಾಗಾಗಿ ನೀವು ಮುಖ್ಯವಾಗಿ ನೀವೇನಪ್ಪ ಅಂತಂದರೆ ನಮ್ಮ ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ಗೆ ಕರೆ ಮಾಡಿ. ನಿಮಗೆ ಹೆಲ್ತ್ಗೆ ಸಂಬಂಧಪಟ್ಟಿರೋದು ಒಂದೇ ಒಂದು ಮಣಿಯನ್ನು ಕೊಡ್ತೀನಿ, ಬ್ರೇಸ್ಲೆಟ್ನ ಕೊಡ್ತೀನಿ, ಅದನ್ನು ನಿಮ್ಮ ಕೈಗೆ ಹಾಕ್ಕೊಳ್ಳಿ. ನೀವು ನಿಮಗೆ ನರಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಮೂಳೆಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಇದರಿಂದ ನೀವು ಕಂಟ್ರೋಲಲ್ಲಿ ಇರ್ತೀರಾ. ಮೆಡಿಸನ್ ತೊಗೊಳ್ಳಿ, ಜೊತೆಗೆ ಇದನ್ನು ಹಾಕ್ಕೊಳ್ಳಿ, ಇದು ನಿಮಗೆ ಕಮ್ಮಿ ಮಾಡ್ತಾ ಹೋಗುತ್ತೆ. ನಾನು ಹೇಳಿರೋದೆಲ್ಲ ರೆಮಿಡಿ ಮಾಡ್ಕೊಂಡು ಬನ್ನಿ, ಯಾಕಂದರೆ ನಿಮಗೆ 2030ವರೆಗೂ ಕೂಡ ಶನಿ ದಶೆ ಇರುತ್ತೆ, ಅದಾದಮೇಲೆ ನಿಮಗೆ ಬುಧ ದಶೆ ಬರೋದು. ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಾಂದರೆ ತುಂಬ ನಿಮ್ಮ ಕುಟುಂಬದವರಿಂದನೇ ನಿಮಗೆ ಒಂಥರ ದೃಷ್ಟಿ ಆಗೋದು, ಏನಾದರೂ ಒಂದು ಅನ್ನೋದು, ಅದೆಲ್ಲ ನಿಮಗೆ ಪಾಸಿಟಿವ್ ಆಗೋದು, ಇವೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಸಿಕ್ಕುತ್ತೆ, ಅದನ್ನು ಹಾಕ್ಕೊಳ್ಳಿ. ಅವ್ರು ಏನೇ ಅಂದರೂ ಕೂಡ ನಿಮಗೆ ಅದು ಅಂದರೆ ನಿಮ್ಗೆ ಅದು ತಗಲಲ್ಲ, ನಿಮಗೆಲ್ಲೋ ಒಂದು ಕಡೆ ನಿಮಗೆ ರೀಚ್ ಆಗದಿರಂಗಿರುತ್ತೆ, ನಿಮ್ಮ ನೆಗೆಟಿವ್ನ ರಿಮೂವ್ ಮಾಡುತ್ತೆ. ಅಂದರೆ ನಿಮ್ಗೆ ಏನು ಇವಾಗ ಇದೆಲ್ಲ ಆಗ್ತಿದೆ ಅದರಿಂದ ನೀವು ಹೊರಗಡೆ ಬರ್ತೀರಾ. ಓಕೆ, ಧನ್ಯವಾದ ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಮ್ಯಾಮ್, ಹೇಳ್ತಾ ಇದ್ರಿ ನೀವು ಈಗ ಅವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಐಟಮ್ಸ್ಗಳನ್ನ ದಾನ ಮಾಡೋದ್ರಿಂದ ಅವರ ಆರೋಗ್ಯ ಸಮಸ್ಯೆ ಪರಿಹಾರವಾಗುತ್ತಾ? ಯಾಕೆ ಅಂದರೆ ಅವ್ರಿಗೆ ಟೈಮ್ ನಡೀತಾ ಇರೋದು ಅದೇ ಶನಿ ದಶೆ ನಡೀತಿದೆ. ಆ ದಶದಲ್ಲಿ ಏನಪ್ಪ ಆಗತ್ತೆ ಅಂತಂದರೆ ನೋಡಿ, ಇವಾಗ ಅವ್ರ ಆರೋಗ್ಯ ಸಮಸ್ಯೆ ಅವ್ರಿಗೆ ಹೇಳಿದೆ, ಮತ್ತು ಅವರ ಕುಟುಂಬದವರಿಂದ ಸ್ವಲ್ಪ ಅವ್ರಿಗೆ ಸಮಸ್ಯೆ ಆಗಿರುತ್ತೆ. ಅವರ ಕುಟುಂಬದ ಹಿರಿಯರಿಂದ, ಅವರ ಯಜಮಾನ್ರ ಕಡೆಯವರಾಗಿರ್ಬೋದು, ಇವ್ರ ಕಡೆಯವರಾಗಿರ್ಬೋದು, ಇವ್ರ ಅಣ್ಣ, ಇವ್ರ ತಮ್ಮ, ಅವ್ರ ಹಿರಿಯರು, ಇಲ್ಲಿಂದ ಏನಾದರೂ ಒಂದು ಕೆಟ್ಟದ್ದಾಗ್ತಾ ಇದೆ ಅವ್ರಿಗೆ. ಸೊ ಹಂಗಾಗಿ ಅವ್ರು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕು. ಇವಾಗ ಹೇಳಿದ್ದೆಲ್ಲ ಕೊಟ್ಟಾಗ ಅವ್ರ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ಜನಕ್ಕೆ ಇವಾಗ ಸಿಟಿಯಲ್ಲಿ ಇರೋರ್ಗಾದ್ರೆ ಏನು ಹೇಳ್ತೀವಿ, ಕೆಲಸ ಕಾರ್ಯ ಮಾಡೋರಿಗೆ 1 ತಿಂಗಳು ಮೆಡಿಸನ್ ಯಾರಿಗಾದ್ರೂ ಕೊಡಿಸಿ ಅಂತ ಹೇಳ್ತೀವಿ. ಬಟ್ ಅವ್ರು ಇರೋದೇ ಹಳ್ಳಿಯಲ್ಲಿ, ಅವ್ರಿಗೆ 1 ತಿಂಗಳು ಮೆಡಿಸನ್ ಕೊಡ್ಸೋಕ್ಕಾಗೋದಿಲ್ಲ, ಅವ್ರಿಗೆ ಅವ್ರು ತಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಆಯಿಂಟ್ಮೆಂಟು, ಒಂದು ಟ್ಯಾಬ್ಲೆಟು ಗೊತ್ತಿರೋರಿಗೆ ಕೊಟ್ಟಾಗ ಎಲ್ಲ ಒಂದು ಕಡೆ ಅವರ ನೋವು ಶಮನ ಆಗ್ತಾ ಹೋಗುತ್ತೆ. ಇದನ್ನು ದಾನ ಮಾಡೋದು ಅಂತ ಹೇಳ್ತೀವಿ. ಅದು ಟೈಮು ಕೂಡ ಅದೇ ಆಗಿರುತ್ತೆ. ಆ ದಶ ಏನು ನಡೀತಿದೆ, ಅವ್ರ ಗ್ರಹಗತಿಗಳು ನೋಡಿದಾಗ ಇದೇ ನಡೀತಿದೆ ಅಂತ ಗೊತ್ತಾಗಿ ನಾವು ಹೀಗೆ ಮಾಡಿ ಅಂತ ಹೇಳ್ತೀವಿ. ಮತ್ತು ಅವರು ಮುಖ್ಯವಾಗಿ ಆ ದೃಷ್ಟಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟ್, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು, ದೃಷ್ಟಿ ನಮಗೆ ಏನು ಬೇರೆಯವ್ರ ಕಡೆಯಿಂದ ನಮಗೆ ತಟ್ಟಬಾರ್ದು, ಅದಕ್ಕೆ ರಿಮೂವ್ ಮಾಡೋದಕ್ಕೆ ಬ್ರೇಸ್ಲೆಟ್ನ ಯೂಸ್ ಮಾಡೋಕ್ಕೆ ಹೇಳಿದ್ದೀನಿ. ಅದು ನಮ್ಮಲ್ಲಿ ಸಿಕ್ಕುತ್ತೆ. ಅದನ್ನು ಹಾಕೊಂಡಾಗ ಅವ್ರಿಗೆ ಯಾವುದೇ ಒಂದು ನೆಗೆಟಿವ್ ಅವ್ರಿಗೆ ಬರೋದಿಲ್ಲ. ಹೌದು, ಸಾಕಷ್ಟು ಜನ ಕರೆ ಮಾಡಿದಾಗಲೂ ಹೇಳಿದ್ದಾರೆ ಬ್ರೇಸ್ಲೆಟ್ ನಾವು ಯೂಸ್ ಮಾಡ್ಕೊಂಡಾಗ ನಾವು ಬಹಳಷ್ಟು ಪಾಸಿಟಿವ್ ವೈಬ್ಸ್ ನೋಡಿದ್ದೀವಿ ಅಂತ ಹೇಳಿ.